ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇದೆ ನೋಡಿ. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ನಡುವೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಒಂದು ಕಡೆ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿದೆ, ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಪಾರ್ಕಿಂಗ್ ಸಮಸ್ಯೆ ಎಲ್ಲಿ ನಿಲ್ಲಿಸಬೇಕು. ಮತ್ತೆ ಪಾರ್ಕಿಂಗ್ ದರ ದುಬಾರಿಯಾಗಿದೆ. ರಸ್ತೆಯ ಉದ್ದಕ್ಕೂ ಕೂಡ ವಾಹನಗಳ ನಿಲುಗಡೆಯಾಗ್ತಾ ಇದೆ. ಮೆಟ್ರೋ ನಿಲ್ದಾಣಗಳ ಬಳಿಯಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಪಾರ್ಕಿಂಗ್ ಮಾಡುವವರಿಗೆ ಕಡಿವಾಣವನ್ನ ಹಾಕಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ನೋಡಿ ಮತ್ತೊಂದು ಸಮಸ್ಯೆ. ಒಂದು ಏನು, ಈಗಾಗಲೇ ದರ ಜಾಸ್ತಿ ಆಗಿರುವಂಥ ಪ್ರಯಾಣ ದರ ದುಬಾರಿ ಆಗಿರುವಂತಹ ಒಂದು ಸಮಸ್ಯೆ. ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಮೆಟ್ರೋದಲ್ಲಿ ಹೋದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾರೆ, ಮನೆಯಿಂದ ಗಾಡಿ ತೊಗೊಂಡು ಬರೋರು ಏನು ಮಾಡ್ತಾರೆ, ಮೆಟ್ರೋ ಹತ್ರನೇ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗೋಣ, ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಬರುವಂತಹ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಬಂದು ನೋಡಿದ್ರೆ ಪಾರ್ಕಿಂಗ್ ಇರೋದಿಲ್ಲ, ಪಾರ್ಕಿಂಗ್ ದರ ಕೂಡ ದುಬಾರಿ ಆಗಿರುತ್ತೆ. ರಸ್ತೆ ಉದ್ದಕ್ಕೂ ಕೂಡ ವಾಹನಗಳನ್ನು ನಿಲುಗಡೆ ಮಾಡಲಾಗಿರುತ್ತೆ. ಮೆಟ್ರೋ ನಿಲ್ದಾಣಗಳ ಬಳಿಯಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನು ಕೂಡ ಮಾಡಲಾಗಿರುತ್ತೆ. ಅಕ್ರಮವಾಗಿ ಪಾರ್ಕಿಂಗ್ ಮಾಡೋರಿಗೆ ಕಡಿವಾಣವನ್ನ ಹಾಕಿ ಅಂತ ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ. ಇನ್ನು ರಸ್ತೆ ಬದಿ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ನಡೆಸಿರುವಂತಹ ವಾಕ್ ಥ್ರೂ ಎಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅತಿ ವೇಗವಾಗಿ ಬೆಳೀತಾ ಇದೆ. ಆದರೆ ಬೆಳೆಯೋದು ಮಾತ್ರ ಅಲ್ಲ, ಜೊತೆಗೆ ಪಾರ್ಕಿಂಗ್ ಸಮಸ್ಯೆಯನ್ನ ಕೂಡ ಬಗೆಹರಿಸಬೇಕಾದಂಥದ್ದು BMRCL ಹೊಣೆ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪಾರ್ಕಿಂಗಲ್ಲೂ ಕೂಡ ಸಾಕಷ್ಟು ದೋಖವನ್ನ BMRCL ಮಾಡ್ತಾ ಇದೆ. ಸದ್ಯ ನಾನೀಗ ಬೆಂಗಳೂರಿನ ರಾಜಾಜಿನಗರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಈ ಒಂದಷ್ಟು ಭಾಗಗಳ ಮೆಟ್ರೋ ಸ್ಟೇಷನ್ ಏನಿದೆ ಈ ಜಾಗದಲ್ಲಿದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಮೆಟ್ರೋಗೆ ಬರುವಂಥವರು ಕೂಡ ಸಾಕಷ್ಟು ಪಾರ್ಕಿಂಗ್ ಸಮಸ್ಯೆಗಳು ಕಾಡ್ತಾ ಇದೆ. ಬಹು ಮುಖ್ಯವಾಗಿ ನೋಡ್ತಾ ಹೋದರೆ ನಾವೇನಾದರೂ ಒಂದು ಗಾಡಿಯನ್ನು ತಂದು ಪಾರ್ಕಿಂಗ್ ಹಾಕಬೇಕು ಅಂತ ಅಂದರೆ ಒಂದು ಪಾರ್ಕಿಂಗ್ ಚಾರ್ಜಸನ್ನು ಕಟ್ಟಬೇಕು, ಮತ್ತೊಂದು ನಾವು ಮೆಟ್ರೋಗೆ ಹೋಗಬೇಕಾದ್ರೂ ಕೂಡ ದರ ಕೂಡ ಏರಿಕೆ ಆಗಿದೆ. ಇದೆರಡನ್ನು ಕೂಡ ಮೇಂಟೈನ್ ಮಾಡುವಲ್ಲಿ ಜನ ಕೂಡ ಹೈರಾಣ ಆಗ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಇದೀಗ ರೋಡ್ ಉದ್ದಕ್ಕೂ ಕೂಡ ಮೆಟ್ರೋ ಪ್ರಯಾಣಿಕರು ತಮ್ಮ ಗಾಡಿಗಳನ್ನು ನಿಲ್ಲಿಸಿ ಹೋಗಿರುವಂಥದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಬರೀ ರಾಜಾಜಿನಗರ ಆಗಿರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಇದಷ್ಟೇ ಅಲ್ಲ, ಎಲ್ಲ ಕಡೆ ಕೂಡ ಇದೇ ಸಮಸ್ಯೆ ಆಗ್ತಾ ಇರುವಂಥದ್ದು. ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಗಾಡಿಗಳು ನಿಂತಿರೋದ್ರಿಂದ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಗಾಡಿಗಳು ಹೋಗೋದಕ್ಕೂ ಕೂಡ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮೆಟ್ರೋ ದರ ಕೂಡ ಅತಿ ಹೆಚ್ಚಾಗಿದೆ, ಅದ್ರ ಜೊತೆಗೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇನ್ನೂ ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಪಾಪ ಪ್ರಯಾಣಿಕರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೋ, ಜೊತೆಗೆ ನಮ್ಗೆ ಎಲ್ಲಿ ಕಂಫರ್ಟೇಬಲ್ ಇದೆಯೋ ಅಲ್ಲಿ ಒಂದು ಗಾಡಿಗಳನ್ನು ನಿಲ್ದಾಣ ಮಾಡಬೇಕಾಗತ್ತೆ. ಸದ್ಯ ಗಮನಿಸ್ತಾ ಇರ್ಬೋದು, ಯಾರ ಮನೆ ಅಂತಿಲ್ಲ, ಎಲ್ಲೂ ಅಂತ ಇಲ್ಲ, ಎಲ್ಲ ಕಡೆ ಕೂಡ ಇದೀಗ ಗಾಡಿಗಳ ಪಾರ್ಕಿಂಗನ್ನು ಮಾಡಿರುವಂಥದ್ದು. ಸದ್ಯ ಸಾಕಷ್ಟು ಟ್ರಾಫಿಕ್ ಪೊಲೀಸರಾಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನು ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಚಾರ್ಜಸನ್ನು ಉಳಿಸ್ಲಿಕ್ಕೋಸ್ಕರ ಮೆಟ್ರೋ ಪ್ರಯಾಣಿಕರು ಕಂಡ ಕಡೆಗಳಲ್ಲಿ ಬೈಕ್ ಅಡ್ಡಾದಿಡ್ಡಿ ಪಾರ್ಕಿಂಗ್ಗಳನ್ನ ಮಾಡಿ ಹೋಗ್ತಾ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇದೆ. ಯಾಕಂದರೆ ಆ ಕಡೆ ಈ ಕಡೆ ರೋಡ್ ಪಾಸ್ ಆಗಬೇಕು, ಜೊತೆಗೆ ಮನೆಯವರು ಕೂಡ ಏನು ಹರಸಾಹಸವನ್ನು ಪಡಬೇಕು. ಯಾಕಂದರೆ ಎಷ್ಟೋ ಕಷ್ಟಪಟ್ಟು ಮನೆಯನ್ನು ಕಟ್ಟಿರ್ತಾರೆ, ಆ ಮನೆ ಮುಂದೆ ಯಾರ್ದೋ ಮನೆಯ ಕಾರ್ ಆಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು ಬಂದು ನಿಲ್ಲುತ್ತೆ ಅಂತ ಅಂದರೆ ಮನೆಯವ್ರಿಗೂ ಕೂಡ ತುಂಬ ಇರಿಟೇಷನ್ ಆಗುತ್ತೆ. ಹಾಗಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಲು ರೋಡ್ನಲ್ಲಿ ಪಾರ್ಕಿಂಗ್ ಮಾಡಿರುವಂಥದ್ದು. ಸದ್ಯ ಇದನ್ನು BMRCL ಕೂಡ ಗಮನ ಹರಿಸಬೇಕು. ಅತಿ ಹೆಚ್ಚಾಗಿ ಪಾರ್ಕಿಂಗ್ ಚಾರ್ಜಸ್ಗಳನ್ನು ತಗೊಳ್ಳೋದ್ರ ಹೊರತಾಗಿ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಮಾಡಿದರೆ ಈ ರೀತಿಯಾಗಿ ಪ್ರಯಾಣಿಕರು ರೋಡ್ ಸೈಡಲ್ಲಿ ಗಾಡಿಗಳನ್ನು ನಿಲ್ಲಿಸಿ ತಮ್ಮ ಕೆಲಸಕ್ಕೆ ಹೋಗೋದು ತಪ್ಪುತ್ತೆ. ಹಾಗಾಗಿ ಮೆಟ್ರೋ ದರ ಜಾಸ್ತಿ ಏನೋ ಮಾಡಾಗಿದೆ, ಅದನ್ನು ಕಮ್ಮಿ ಮಾಡಿ ಅಂತ ಕೇಳಲಿಕ್ಕೂ ಆಗಲ್ಲ. BMRCL ಕಮ್ಮಿ ಅಂತೂ ಮಾಡೋದೇ ಇಲ್ಲ. ಹಾಗಾಗಿ ಪಾರ್ಕಿಂಗ್ ಚಾರ್ಜಸ್ ಜೊತೆಗೆ ಪಾರ್ಕಿಂಗ್ ಒಂದಷ್ಟು ವ್ಯವಸ್ಥೆಗಳನ್ನು ಇನ್ನೂ ಕೂಡ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ವರ್ಷಿತಾ ತಾಕಿರಿ, ಪವರ್ TV ಬೆಂಗಳೂರು.